ಮತ್ತೊಂದು ಬ್ರೇಕಿಂಗ್ ನ್ಯೂಸ್. 1ರಿಂದ 8ನೇ ತರಗತಿವರೆಗೂ ಚೆನ್ನಾಗಿ ಓದದ ಮಕ್ಕಳು ಇನ್ಮುಂದೆ ಫೇಲ್ ಆಗೋದು ಗ್ಯಾರಂಟಿ. ಈ ಬಗ್ಗೆ ಈಗಾಗಲೇ ಕೇಂದ್ರ ಸರ್ಕಾರದ ವಿಧೇಯಕ ಕೂಡ ಪಾಸ್ ಆಗಿದೆ. ಅಧಿಕೃತ ಆದೇಶ ಕೂಡ ಹೊರಗಡೆ ಬಂದಿದೆ. ಕೇಂದ್ರ ಸರ್ಕಾರದಿಂದ ಅಧಿಕೃತ ಆದೇಶ ಪ್ರಕಟ ಆಗಿದೆ. ಮೊನ್ನೆ ಅಷ್ಟೇ ಈ ಒಂದು ವಿಧೇಯಕಕ್ಕೆ ತಿದ್ದುಪಡಿಯನ್ನು ಕೇಂದ್ರ ಸರ್ಕಾರ ತಂದಿತ್ತು. ಇನ್ನು ಮುಂದೆ 5 ಮತ್ತು 8ನೇ ತರಗತಿ ಶೈಕ್ಷಣಿಕ ವರ್ಷದ ಕೊನೆಯಲ್ಲಿ ಪರೀಕ್ಷೆ ಮಾಡುವಂಥದ್ದು ಕಡ್ಡಾಯ. ಈಗಿರುವಂತಹ ಪರೀಕ್ಷಾ ಪದ್ಧತಿ ಇರೋದಿಲ್ಲ ಸೆಮಿಸ್ಟರ್ ವೈಸ್. ಸೊ ಕೊನೆಯಲ್ಲಿ ಪರೀಕ್ಷೆ ಅಂದರೆ ಆ ವರ್ಷದ ಕೊನೆಯಲ್ಲಿ ಪರೀಕ್ಷೆ ಇರುತ್ತೆ. ಮುಂಚೆ ಹೇಗಿತ್ತು ಹಾಗೆಯೇ ಮುಂದಿನ ತರಗತಿಯ ಅಭ್ಯಾಸ ಮಾಡೋದಕ್ಕೆ ತೇರ್ಗಡೆ ಹೊಂದುವಂಥದ್ದು ಅನಿವಾರ್ಯ, ಜೊತೆಗೆ ಕಡ್ಡಾಯ. ಫೇಲ್ ಆದರೆ, ನಪಾಸ್ ಆದರೆ ಮತ್ತೆ 1 ವರ್ಷ ಹಿಂದಿನ ತರಗತಿಯಲ್ಲಿ ಅಧ್ಯಯನ ಮಾಡಬೇಕು. ಪರೀಕ್ಷೆಯಲ್ಲಿ ವಿದ್ಯಾರ್ಥಿ ಸರಿಯಾಗಿ ಬರೀದೇ ಇದ್ದರೆ, ಆತ ತನ್ನ ಸಾಮರ್ಥ್ಯವನ್ನು ಸಾಬೀತು ಮಾಡದೇ ಇದ್ದರೆ, ಸೊ ಅಲ್ಲಿ ಆತನನ್ನು ನಪಾಸು ಮಾಡಬಹುದು, ಅಂದರೆ ಫೇಲ್ ಮಾಡಬಹುದು. 2 ತಿಂಗಳ ಅವಧಿಯಲ್ಲಿ ಮತ್ತೊಮ್ಮೆ ಮರುಪರೀಕ್ಷೆ ಆ ವಿದ್ಯಾರ್ಥಿಗೆ ಮಾಡಲೇಬೇಕಾಗುತ್ತೆ. ನೈದಾನಿಕ ಪರೀಕ್ಷೆ ಆಗಬಹುದು ಅಥವಾ ಆತನ ಕೇಸ್ ಸ್ಟಡಿ ಆದ ನಂತರ ಪರೀಕ್ಷೆಯನ್ನು ಮಾಡಬಹುದು. ಇದು ಶಿಕ್ಷಕರಿಗೆ ಮತ್ತು ಆಡಳಿತ ಮಂಡಳಿಗೆ ಕೊಡ್ತಾ ಇರುವಂಥ ಒಂದು ವಿಚಾರ. ಇನ್ನು ಫೇಲ್ ಮಾಡೋದು ಆಯಾ ರಾಜ್ಯ ಸರ್ಕಾರಗಳ ಶಿಕ್ಷಣ ಇಲಾಖೆಗೆ ಬಿಟ್ಟದ್ದು. ಫೇಲ್ ಮಾಡೋದು ಬಿಡೋದು. ಯಾಕೆಂದರೆ ಈಗಾಗಲೇ ಒಂದು ರೂಲೇ ಇದೆ. 5ನೇ ತರಗತಿಯಿಂದ 8ನೇ ತರಗತಿವರೆಗೆ ಯಾರನ್ನೂ ಕೂಡ ಫೇಲ್ ಮಾಡಿಕೊಡ್ದು ವಿದ್ಯಾರ್ಥಿಗಳನ್ನು. ಆತ ಏನೇ ಆತನ ಸಾಮರ್ಥ್ಯ ಏನು ಸಾಬೀತುಪಡಿಸ್ತಾ ಇದ್ದರೂ ಕೂಡ ಸ್ವಲ್ಪ ಆತನನ್ನು ಮೇಲಕ್ಕೆತ್ತುವ ಹಾಗೆ ಆತನನ್ನು ರೆಡಿ ಮಾಡಬೇಕೇ ಹೊರತು ಫೇಲ್ ಮಾಡಿ ಆತನನ್ನು 1 ವರ್ಷ ಜೀವನವನ್ನು ಹಿಂದೆ ತಳ್ಳಬಾರ್ದು ಅನ್ನುವಂಥ ಆದೇಶ ಇತ್ತು. ಆದರೆ ಈಗ ಆತನ ಸಾಮರ್ಥ್ಯ ಸಾಬೀತುಪಡಿಸಿದ್ರೆ ಮಾತ್ರ ಆತ ಪಾಸಾಗ್ತಾನೆ, ಇಲ್ಲ ಅಂತಂದರೆ ಫೇಲ್ ಮಾಡಬಹುದು ಅನ್ನುವಂಥ ಒಂದು ತಿದ್ದುಪಡಿ ವಿಧೇಯಕವನ್ನು ಇದೀಗ ಕೇಂದ್ರ ಸರ್ಕಾರ ಅಧಿಕೃತ ಆದೇಶವಾಗಿ ಪ್ರಕಟ ಮಾಡಿದೆ. ಎಸ್, ಈ ಬಗ್ಗೆ ನಮ್ಮ ಪ್ರತಿನಿಧಿ ವೀಣಾ ಸೀತಾಪುರ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ. ವೀಣಾ, ಮತ್ತೆ ಹಳೆಯ ಒಂದು ಪರೀಕ್ಷಾ ನಿಯಮ ಏನಿತ್ತು, ನಿರ್ಧಾರ ಏನಿತ್ತು, ಅದನ್ನು ಬದ್ಧಗೊಳಿಸಿದೆ ಅಂತ ಅಂದ್ಕೊಳ್ಬಹುದು. ಅಧಿಕೃತ ಆದೇಶ ಪ್ರಕಟ ಆಗಿದೆ ಕೇಂದ್ರ ಸರ್ಕಾರದಿಂದ. ಏನಿದೆ ಒಟ್ಟಾರೆ ಈ ಗೈಡ್ಲೈನ್ಸ್ ಅಂತ? ಎಸ್ ಗುರುಪ್ರಸಾದ್, ಏನು 2009ರಲ್ಲಿ ಒಂದು ಶಿಕ್ಷಣ ಹಕ್ಕು ಕಾಯ್ದೆಯನ್ನ ತಂದ ಪ್ರಕಾರ, ಅದ್ರ ಪ್ರಕಾರ 1ರಿಂದ 8ನೇ ತರಗತಿಯ ವಿದ್ಯಾರ್ಥಿಗಳನ್ನ ಯಾವುದೇ ಕಾರಣಕ್ಕೂ ಅವರನ್ನ ಫೇಲ್ ಮಾಡೋ ಹಾಗಿರ್ಲಿಲ್ಲ. ಜೊತೆಗೆ ಅಂದ್ರೆ ಅವರು ಎಕ್ಸಾಮ್ ಅನ್ನ ಹೇಗೆ ಬರೆದ್ರು ಕೂಡ ಪಾಸ್ ಮಾಡ್ಬೇಕು ಅನ್ನುವಂತಹ ಒಂದು ರೂಲ್ಸ್ ಅನ್ನ ತರಲಾಗಿತ್ತು. ಆದ್ರೆ ಇದರಿಂದಾಗಿ ಶಿಕ್ಷಣದ ಗುಣಮಟ್ಟ ಕಡಿಮೆ ಆಗ್ತಾ ಇದೆ. ಜೊತೆಗೆ ವಿದ್ಯಾರ್ಥಿಗಳಿಗೆ ಸಮರ್ಪಕವಾದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನುವಂತಹ ಕೂಗು ಕೂಡ ಕೇಳಿ ಬರ್ತಾ ಇತ್ತು. ಈ ಹಿನ್ನೆಲೆ ಏನು ಅಧಿಕೃತವಾಗಿ ಏನು ಕೇಂದ್ರ ಸರ್ಕಾರ ಒಂದು ಆದೇಶವನ್ನ ಪ್ರಕಟ ಮಾಡಿರುವಂತದ್ದು. ಜೊತೆಗೆ ಮೊನ್ನೆಯಷ್ಟೇ ಈ ವಿಧೇಯಕಕ್ಕೆ ತಿದ್ದುಪಡಿಯನ್ನ ಕೂಡ ತಂದಿತ್ತು. ಸೊ ಈಗ ನಿನ್ನೆ ಏನು ಅಂದ್ರೆ ಅಧಿಕೃತವಾಗಿ ಈ ಆದೇಶವನ್ನ ಪ್ರಕಟ ಮಾಡಿರುವಂತದ್ದು. ಅಂದ್ರೆ ಇನ್ ಮುಂದೆ ಏನು 5 ಮತ್ತು 8ನೇ ಕ್ಲಾಸ್ ನಲ್ಲಿ ಓದುತ್ತಿರುವಂತಹ ವಿದ್ಯಾರ್ಥಿಗಳು ಅಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ರೆ ಅವರನ್ನ ಫೇಲ್ ಮಾಡುವಂತಹ ಒಂದು ರೂಲ್ಸ್ ಅನ್ನ ಈ ಆದೇಶ ಪ್ರಕಟಿಸಿರುವಂತದ್ದು. ಅಂದ್ರೆ ಈವರೆಗೂ 1ರಿಂದ 8ನೇ ತರಗತಿಯವರೆಗೆ ವಿದ್ಯಾರ್ಥಿಗಳು ಅಂದ್ರೆ ಶೈಕ್ಷಣಿಕವಾಗಿ ಹಿಂದುಳಿದಿದ್ರು ಕೂಡ ಫೇಲ್ ಮಾಡೋ ಹಾಗಿರ್ಲಿಲ್ಲ. ಅಂದ್ರೆ ಹೈಸ್ಕೂಲ್ ನ ನಂತರದ ದಿನಗಳಲ್ಲಿ ಫೇಲ್ ಮಾಡಬಹುದಾಗಿತ್ತು. ಆದ್ರೆ ಈ ಹೊಸ ತಿದ್ದುಪಡಿಯ ಪ್ರಕಾರ 5 ಮತ್ತೆ 8ನೇ ಕ್ಲಾಸ್ ನ ವಿದ್ಯಾರ್ಥಿಗಳನ್ನ ಫೇಲ್ ಮಾಡಬಹುದಾಗಿದೆ. ಅಂದ್ರೆ ಒಂದು ವಾರ್ಷಿಕ ಎಕ್ಸಾಮ್ ಅಂತ ಮಾಡ್ಲಾಗತ್ತೆ. ಜೊತೆಗೆ ಆ ವಾರ್ಷಿಕ ಎಕ್ಸಾಮ್ ನಲ್ಲಿ ಫೇಲ್ ಆದಂತಹ ವಿದ್ಯಾರ್ಥಿಗೆ 2ನೇ ಬಾರಿ ಅಂದ್ರೆ 2 ತಿಂಗಳ ನಂತರ 2ನೇ ಬಾರಿ ಎಕ್ಸಾಮ್ ಅನ್ನ ಕೂಡ ಕೊಡ್ಬೇಕು. ಸೊ ಆ ಎಕ್ಸಾಮ್ ಅಲ್ಲೂ ಫೇಲ್ ಆದ್ರೆ ಅವರನ್ನ ಫೇಲ್ ಮಾಡುವಂತಹ ಒಂದು ಅಧಿಕಾರ ಇರುವಂತದ್ದು. ಆದ್ರೆ ಇದನ್ನ ಏನು ಕೇಂದ್ರ ಸರ್ಕಾರ ಈ ಒಂದು ತಿದ್ದುಪಡಿಯನ್ನ ತಂದಿದೆ. ಸೊ ಅದನ್ನ ಅಂದ್ರೆ ಆಯಾ ರಾಜ್ಯಗಳಿಗೆ ಬಿಟ್ಟ ವಿಚಾರ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು ಗುರುಪ್ರಸಾದ್. ಓಕೆ, ಥ್ಯಾಂಕ್ ಯು ವೀಣಾ ಮಾಹಿತಿಗೆ.